ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬರುವಂತಹ 25, 26 ಮಾರ್ಚ್ ಮತ್ತು ಏಪ್ರಿಲ್ ಮಾಹೆಯಲ್ಲಿ ನಡೆಯಲಿರುವ SSLC ಪರೀಕ್ಷೆಯ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಮತ್ತು ಮೊದಲು ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡಿಕೊಳ್ತಾ, ಹಾಗೆಯೇ ಈ ಒಂದು ಪರೀಕ್ಷೆಯು SSLC ಪರೀಕ್ಷೆ ಈ ವರ್ಷ ಮಾರ್ಚ್ 18ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇರುವಂಥದ್ದು. ಸೊ 18ರಿಂದ ಪ್ರಾರಂಭವಾಗಿ ಏಪ್ರಿಲ್ 2-4-2026 ಕೊನೆಯಾಗ್ತದೆ ಕಡೆ ಪೇಪರು. ಸೊ ಒಟ್ಟು 6 ಪೇಪರ್ಗಳು ಆಗ್ತವೆ. ನಮ್ಮ ಒಂದು ತಾಲೂಕಿನಲ್ಲಿ ಪರೀಕ್ಷೆಗೆ ಹಾಜರಾಗುವಂಥ ವಿದ್ಯಾರ್ಥಿಗಳು ಫ್ರೆಶ್ ಅಂದರೆ ಈ ವರ್ಷ ಶಾಲೆಗಳಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಮಕ್ಕಳು 6554 ರೀ. ಆಮೇಲೆ ರಿಪೀಟರ್ಸ್ ಅಂದರೆ ಕಳೆದ ಬಾರಿ ಫೇಲ್ ಆಗಿ ಪುನರಾವರ್ತಿತ ಅಭ್ಯರ್ಥಿಗಳು 649 ರೀ. ಒಟ್ಟು 7203 ಮಕ್ಕಳು ಈ ವರ್ಷ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಸರ್. ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ ನಮ್ಮ ಒಂದು ಪರೀಕ್ಷೆ ನಡೀತಾ ಇದೆ. SK ಹೈಸ್ಕೂಲ್ ಹುಕ್ಕೇರಿ, ಗುರುಶಾಂತೇಶ್ವರ ಪ್ರೌಢಶಾಲೆ ಹುಕ್ಕೇರಿ, ಆಮೇಲೆ ಮಹಾವೀರ್ ಪ್ರೌಢಶಾಲೆ ಹುಕ್ಕೇರಿ, ಇವು 3 ಏನಾಗ್ತವೆ ಅಂತಂದ್ರೆ ಒಂದೇ ಊರಿನಲ್ಲಿ ಇರೋದ್ರಿಂದ ಇವು ಕ್ಲಸ್ಟರ್ ಸಹಿತ ಪರೀಕ್ಷಾ ಕೇಂದ್ರ ಅಂತ ನಾವು ಪರಿಗಣಿಸ್ತೀವಿ ಸರ್. ಆಮೇಲೆ ಬರ್ತೇಶ್ ಬೆಲ್ಲದ ಬಾಗೇವಾಡಿ, ಆಮೇಲೆ VM ಕತ್ತಿ ಪ್ರೌಢಶಾಲೆ, ಅವು ಎರಡೂ ಕೂಡ ಒಂದೇ ಊರಿನಲ್ಲಿ ಇರೋದ್ರಿಂದ ಅವು ಸಹಿತ ಕ್ಲಸ್ಟರ್ ಸಹಿತ ಪರೀಕ್ಷಾ ಕೇಂದ್ರ ಆಗ್ತದೆ ಸರ್. ಆಮೇಲೆ ಸಂಕೇಶ್ವರಕ್ಕೆ ಬಂದಾಗ ಸಂಕೇಶ್ವರದಲ್ಲಿ SD ಪ್ರೌಢಶಾಲೆ ಸಂಕೇಶ್ವರ್ ಮತ್ತು ಮಗ್ದೂಮ್ ಪ್ರೌಢಶಾಲೆ ಸಂಕೇಶ್ವರ್, ಅವು ಎರಡೂ ಸಹಿತ ಕ್ಲಸ್ಟರ್ ಸಹಿತ ಪರೀಕ್ಷಾ ಕೇಂದ್ರ. ಇವು 3 ಕಡೆ ಏನಾಗ್ತದೆ. ಆಮೇಲೆ ಯಮಕನ್ಮಡಿಗೆ ಬಂದಾಗ ಯಮಕನ್ಮಡಿಯಲ್ಲಿ CES ಪ್ರೌಢಶಾಲೆ ಯಮಕನ್ಮಡಿ ಮತ್ತು YVS ಪ್ರೌಢಶಾಲೆ ಯಮಕನ್ಮಡಿ, ಅದು 2 ಪರೀಕ್ಷಾ ಕೇಂದ್ರಗಳು ಒಂದೇ ಊರಿನೊಳಗೆ ಇರೋದ್ರಿಂದ ಅವು ಸಹಿತ ಏನಾಗ್ತದೆ ಕ್ಲಸ್ಟರ್ ಸಹಿತ ಪರೀಕ್ಷಾ ಕೇಂದ್ರ ಆಗ್ತದೆ ಸರ್. ಒಟ್ಟು ಈ 4 ಕಡೆ ಯಮಕನ್ಮಡಿ, ಸಂಕೇಶ್ವರ್, ಹುಕ್ಕೇರಿ ಮತ್ತು ಬೆಲ್ಲದ ಬಾಗೇವಾಡಿ, ಈ 4 ಕಡೆ ಕ್ಲಸ್ಟರ್ ಸಹಿತ ಪರೀಕ್ಷಾ ಕೇಂದ್ರಗಳು ಇರ್ತಾವ್ರಿ. ಇನ್ನು ಉಳಿದ ಕಡೆ ಏನದಾವ ಅವೆಲ್ಲನೂ ಕೂಡ ಕ್ಲಸ್ಟರ್ ರಹಿತ ಪರೀಕ್ಷಾ ಕೇಂದ್ರಗಳು. ಒಂದು ನಿಡ್ಸೋಸಿ SJD ಪ್ರೌಢಶಾಲೆ ನಿಡ್ಸೋಸಿ, ಆಮೇಲೆ DL ಖೋತ್ ಪ್ರೌಢಶಾಲೆ ಹೆಬ್ಬಾಳ, ಆಮೇಲೆ SB ಹೈಸ್ಕೂಲ್ ಸುಂದರಾಬಾಯಿ ಬಾಂದುರ್ಗಿ ಹೈಸ್ಕೂಲ್ ದಡ್ಡಿ, ಅದು ಒಂದು ಪರೀಕ್ಷಾ ಕೇಂದ್ರ. ಆಮೇಲೆ ಗೌರ್ಮೆಂಟ್ ಹೈಸ್ಕೂಲ್ ಇಸ್ಲಾಂಪುರ್, ಅದು ಒಂದು ಪರೀಕ್ಷಾ ಕೇಂದ್ರ. ಗೌರ್ಮೆಂಟ್ ಹೈಸ್ಕೂಲ್ ಬಸಾಪುರ್, ಅದನ್ನು ಒಂದು ಪರೀಕ್ಷಾ ಕೇಂದ್ರ. ಆಮೇಲೆ ಪಾಶಾಪುರದಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಅಲ್ಲಿ ಕಳೆದ 2 ವರ್ಷದ ಹಿಂದೆ ನಾವು PU ಕಾಲೇಜಿನಲ್ಲಿ ನಾವು ಪರೀಕ್ಷೆನ ನಡೆಸ್ತಿದ್ದೀವಿ. ಸೊ ಅದನ್ನು ಬದಲಾವಣೆ ಮಾಡಿ ಲಾಸ್ಟ್ ಇಯರ್ದಿಂದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪಾಶಾಪುರ, ಇಲ್ಲಿ ಒಂದು ಪರೀಕ್ಷಾ ಕೇಂದ್ರವನ್ನು ನಾವು ಮಾಡಿರುವಂಥದ್ದು ಸರ್. ಅದರ ನಂತರ HDP ಪ್ರೌಢಶಾಲೆ ಹಿಡಕಲ್ ಡ್ಯಾಮ್, ಇಲ್ಲಿ ಒಂದು ಪರೀಕ್ಷಾ ಕೇಂದ್ರ. ಆಮೇಲೆ KPS ಪ್ರೌಢಶಾಲೆ ಯರಗಟ್ಟಿ, ಇಲ್ಲಿ ಒಂದು ಪರೀಕ್ಷಾ ಕೇಂದ್ರ. ಒಟ್ಟು 19. ಆಮೇಲೆ ಗೌರ್ಮೆಂಟ್ ಹೈಸ್ಕೂಲ್ ಬೆಳವಾಡ, ಸೊ ಇಲ್ಲಿ ಒಂದು ಪರೀಕ್ಷಾ ಕೇಂದ್ರ. ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ ನಮ್ಮ ಒಟ್ಟು 7203 ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ. ಒಟ್ಟು 19 ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಿರುವಂಥದ್ದು. 19 ಪರೀಕ್ಷಾ ಕೇಂದ್ರಗಳಿಗೆ ನಮ್ಮ ಒಂದು ಇಲಾಖೆಯ ನಿರ್ದೇಶನದ ಪ್ರಕಾರ ಮೊಬೈಲ್ ಸ್ವಾಧೀನಾಧಿಕಾರಿಗಳನ್ನು ನಾವು ಇಟ್ಕೊಂಡಿದ್ದೀವಿ. ಆ ಮೊಬೈಲ್ ಸ್ವಾಧೀನಾಧಿಕಾರಿಗಳು ಏನು ಮಾಡ್ತಾರೆ ಅಂತಂದ್ರೆ ಆ ಪರೀಕ್ಷಾ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಎಲ್ಲರ ಒಂದು ಮೊಬೈಲ್ಗಳನ್ನು ಅವರ ಸ್ವಾಧೀನಕ್ಕೆ ಪಡೆದುಕೊಂಡು ಅವನ್ನ ಸೀಲ್ ಮಾಡಿ ಇಡ್ತಾರೆ ಸರ್. ಆಮೇಲೆ 19 ಪರೀಕ್ಷಾ ಕೇಂದ್ರಗಳಿಗೆ ಕಸ್ಟೋಡಿಯನ್ಸ್ ಕೂಡ ಇರ್ತಾರೆ, ಅಂದರೆ ಪ್ರಶ್ನೆ ಪತ್ರಿಕೆ ಪಾಲಕರು.
ಆ ಪ್ರಶ್ನೆ ಪತ್ರಿಕೆ ಪಾಲಕರು ಈ ಸಲ ಅವರಿಗೆ ಇನ್ನೊಂದು ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಉತ್ತರ ಪತ್ರಿಕೆ ಮತ್ತು ಪ್ರಶ್ನೆ ಪತ್ರಿಕೆ ಎರಡರ ಒಂದು ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು. ಆಮೇಲೆ ಶಾಂತಿ ಸುವ್ಯವಸ್ಥೆಗೆ ನಿಯೋಜಿಸಲಾದ ನಾವು ಹುಕ್ಕೇರಿ, ಯಮಕನ್ಮಡಿ ಮತ್ತು ಸಂಕೇಶ್ವರ್ ಈ ಪೊಲೀಸ್ ಸ್ಟೇಷನ್ನಿಂದ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರು ಪೊಲೀಸ್ ಸಿಬ್ಬಂದಿಯನ್ನು, ಆರಕ್ಷಕರನ್ನು ನಿಯೋಜನೆ ಮಾಡಲಿಕ್ಕೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಹಾಗೆಯೇ ಬಹಳ ಮುಖ್ಯವಾಗಿ 19 ಪರೀಕ್ಷಾ ಕೇಂದ್ರಗಳೊಳಗೆ ಸರ CC ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ಯಾಕಂದರೆ ತಮಗೆಲ್ರಿಗೂ ಕೂಡ ಗೊತ್ತದ, ಕಳೆದ 3 ವರ್ಷದಿಂದ ಏನಂತಂದ್ರೆ ನಮ್ಮಲ್ಲಿ CC ಕ್ಯಾಮ್ರಾ ಅಡಿ ನಮ್ಮ ಪರೀಕ್ಷೆಗಳು ಭಾಳ ಕಟ್ಟುನಿಟ್ಟಾಗಿ ನಡೀತಾ ಇರುವಂಥದ್ದು. ವೆಬ್ ಕಾಸ್ಟಿಂಗ್ ನಮ್ಮ ಹತ್ರ ಇಲ್ಲ, ಅದು ಕೆಳಗೆ ಕುಂತು ಬರೆಯಂಗಿಲ್ಲ. ಪ್ರತಿಯೊಂದು ಮಗುನನ್ನು ಕೂಡ ಡೆಸ್ಕ್ ಮೇಲೇ ಕುಂತು ಬರೆಯುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಆಮೇಲೆ ಒಟ್ಟು ನಮ್ಮ ಹುಕ್ಕೇರಿ ಟ್ರೆಜರಿಯಿಂದ ಪ್ರಶ್ನೆ ಪತ್ರಿಕೆಗಳನ್ನು ಆಯಾ ಪರೀಕ್ಷಾ ಕೇಂದ್ರಗಳಿಗೆ ಮುಟ್ಟಿಸಲು 8 ನಾವು ರೂಟ್ಗಳನ್ನು ಮಾಡಿದ್ದೀವಿ. 8 ರೂಟ್ಗಳನ್ನು ನಾವು ಮಾಡಿದ್ದೀವಿ. ಆ ರೂಟ್ ಮ್ಯಾಪನ್ನು ಕೂಡ ನಾವು ಈ ರೀತಿ ಮಾಡಿದ್ದೀವಿ. ಇದಕ್ಕಾಗಿ ನಾವು ಏನು ವಾಹನಗಳ ಬೇಕಾಗ್ತದೆ ಆ ವಾಹನಗಳಿಗಾಗಿ ಮಾನ್ಯ ತಹಸೀಲ್ದಾರ್ ಸರ್ ಅವರಿಗೆ ನಾವು ವಿನಂತಿ ಪತ್ರವನ್ನು ಕೂಡ ಕೊಟ್ಟಿದ್ದೀವಿ. ಅವರು ಕೂಡ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಆಮೇಲೆ ತಾಲೂಕಾ ಜಾಗೃತ ದಳ 3 ಜಾಗೃತ ದಳಗಳನ್ನು ನಾವು ಮಾಡ್ತೀವಿ. ಒಂದು ಮಾನ್ಯ ತಹಸೀಲ್ದಾರ್ ಸರ್ ಅವ್ರದ್ದು, ಒಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಅವ್ರದ್ದು, ಇನ್ನೊಂದು ನಮ್ಮದು POದು ಒಂದು ಟೀಮ್ ಇರ್ತದೆ. ಸೊ ಒಟ್ಟು 3 ಜಾಗೃತ ದಳ ಫ್ಲೈಯಿಂಗ್ ಸ್ಕ್ವಾಡ್ಸ್ ಅಂತ ಹೇಳೋದನ್ನು ನಾವು ನೇಮಕ ಮಾಡಿದ್ದೀವಿ ಸರ್. ಆಮೇಲೆ ಒಟ್ಟು 9 ಜನ ನಾವು ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ನಾವು ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ಅಂತರ್ಜಿಲ್ಲಾ ವಿಚಕ್ಷಣಾ ದಳ ಅಂದರೆ ಅವರು ಬಹುಶಃ ನಮ್ಮ ಜಿಲ್ಲೆಗೆ, ನಮ್ಮ ಚಿಕ್ಕೋಡಿ ಜಿಲ್ಲೆಗೆ ನೋಡಲ್ ಅಧಿಕಾರಿಗಳಾಗಿ ಮಾನ್ಯ JD ಮೇಡಮ್ ಅವರು, ನಮ್ಮ ಅಪರ ಆಯುಕ್ತ ಕಾರ್ಯಾಲಯ ಧಾರವಾಡರವರು ನಿಯೋಜನೆಗೊಂಡಿದ್ದಾರೆ. ಅವರು ಕೂಡ ಮೊನ್ನೆ ಬಂದು ನಮ್ಮ SJD ಪ್ರೌಢಶಾಲೆ ನಿರ್ಸೋಸಿಗೆ ವಿಸಿಟ್ ಮಾಡಿ ಪರೀಕ್ಷಾ ಪೂರ್ವ ತಯಾರಿಯನ್ನು ಸಂಪೂರ್ಣವಾಗಿ ಏನೇನು ಮಾಡಿದಾರು, ಯಾವ ರೀತಿ ಮಾಡಿದಾರ, CC ಕ್ಯಾಮ್ರಾ ವ್ಯವಸ್ಥೆ, ಡೆಸ್ಕ್ ವ್ಯವಸ್ಥೆ, ಕುಡಿಯೋ ನೀರು, ಶೌಚಾಲಯ, ಆಮೇಲೆ ಭದ್ರತೆ, ಕಂಪೌಂಡ್ದಾಯಿತು, ಸೊ ಎಲ್ಲನೂ ಕೂಡ ನೋಡ್ಕೊಂಡು ಹೋಗಿದ್ದಾರೆ ಸರ್. ಆಮೇಲೆ ಒಟ್ಟು ಆರೋಗ್ಯ ಕೌಂಟರ್ಗಳು, ಆರೋಗ್ಯ ಇಲಾಖೆಯವ್ರಿಗೂ ಕೂಡ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಅವರು ಕೂಡ ಏನಂತಂದರೆ ಪ್ರತಿಯೊಂದು ಕೇಂದ್ರಕ್ಕೆ ಆರೋಗ್ಯ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಪ್ರತಿ ವರ್ಷವೂ ಕೂಡ ಅವರು ಮಾಡ್ತಾರೆ. ಇನ್ನೊಂದು ನಾವು ವಿಶೇಷವಾಗಿ ಯಾವುದೋ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನ ಇವತ್ತು ರಾಜ್ಯದಿಂದನೂ ಅದ, ಜಿಲ್ಲೆಯಿಂದನೂ ಕೂಡ ಅದ. ಮೊನ್ನೆ ADC ಸಾಹೇಬರು ಅದನ್ನು ಕೂಡ KSRTC ಅವ್ರಿಗೆ ಹೇಳಿದ್ದಾರೆ. ಸೊ ನಾವು ಕೂಡ ಇವತ್ತಿನ ದಿನ ಅವ್ರನ್ನ ಕರೆದಿದ್ದೀವಿ. ಸೊ ಎಲ್ಲೇ ಮಕ್ಕಳಿಗೆ ಏನಂತಂದ್ರೆ ಬರಲಿಕ್ಕೆ ಹೋಗಲಿಕ್ಕೆ ಅನಾನುಕೂಲ ಆಯಿತು ಅಂತಂದ್ರೆ ಅಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ ಸರ್. ಇಷ್ಟು ಏನಂತಂದರೆ ನಾವು ಪೂರ್ವ ತಯಾರಿಯನ್ನು ನಾವು ಮಾಡ್ಕೊಂಡಿರುವಂಥದ್ದು. ಒಟ್ಟು ಪರೀಕ್ಷಾ ಕಾರ್ಯಕ್ಕೆ ನಿಯೋಜಿಸಲಾದ ಸಿಬ್ಬಂದಿ ಸಂಖ್ಯೆ 550 ಜನರನ್ನು. ಯಾಕಂದ್ರೆ ಅಲ್ಲಿ ನಮಗೆ ಒಂದು ಪರೀಕ್ಷಾ ಕೇಂದ್ರ ಅಂತ ತಗೊಂಡಾಗ ಒಬ್ಬರು ಚೀಫ್ ಇರ್ತಾರೆ, ಒಬ್ಬರು ಎಡಿಷ್ನಲ್ ಚೀಫ್ ಇರ್ತಾರೆ. ಒಂದು 11 ಜನ ನಾವು ಎಡಿಷ್ನಲ್ ಚೀಫ್ಗಳನ್ನು ನಾವು ತೊಗೊಂಡಿರುವಂಥದ್ದು. ಯಾಕೆ 11 ಜನ ಅಂತಂದರೆ ಎಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚದ, ಎಲ್ಲಿ ನಾವು 2 ಬಿಲ್ಡಿಂಗನ್ನು ತೊಗೊಂಡಿರ್ತೀವಿ ಅಲ್ಲಿ ಎಡಿಷ್ನಲ್ ಚೀಫ್ ಬಂದಿರ್ತಾರೆ. ಆಮೇಲೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ ಕಸ್ಟೋಡಿಯನ್ಗಳು ಇರ್ತಾರೆ, ಮೊಬೈಲ್ ಸ್ವಾಧೀನ ಅಧಿಕಾರಿಗಳು ಸರ್, ಸಿಟ್ಟಿಂಗ್ ಸ್ಕ್ವಾಡು, ಆಮೇಲೆ ಸೂಪರ್ವೈಸರ್ಸು, ಆಮೇಲೆ SDC ನೀರು ಸಪ್ಲೈ ಮಾಡುವಂಥವ್ರು ಒಬ್ಬರು ಅಥವಾ ಇಬ್ಬರು ಅಂದರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ತಗೊಳ್ತಾರೆ. ಆಮೇಲೆ ಗ್ರೂಪ್ D ಇದೆಲ್ಲ ಸೇರಿಕೊಂಡು ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ 550 ಸಿಬ್ಬಂದಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಸರ್. ಇಷ್ಟು. ಆಮೇಲೆ ಈ ಒಂದು ಪರೀಕ್ಷೆ ಬಹುಶಃ ನಮಗೆ ಯಾವ ವರ್ಷವೂ ಕೂಡ ಮಾಧ್ಯಮದಿಂದ ನಮಗೆ ತೊಂದರೆ ಆಗಿಲ್ಲ. ಈ ವರ್ಷವೂ ಕೂಡ ನಮಗೆ ಮಾಧ್ಯಮದವರ ಒಂದು ಸಹಕಾರವನ್ನು ನಾನು ಕೋರ್ತಾ ಇದ್ದೀನಿ. ಹಾಗೇನಾದರೂ ಈ ಥರ ನಮ್ಮ ಗಮನಕ್ಕೆ ಎಲ್ಲೇ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗೈತಿ ಅಂತಂದ್ರೂ ಕೂಡ ನಮ್ಮ ಗಮನಕ್ಕೆ ತೊಗೊಂಡು ಬಂದರೆ ನಾವು ಅದನ್ನು ಸರಿಪಡಿಸುವಂಥ ಕೆಲಸನೂ ಕೂಡ ಮಾಡ್ತೀವಿ. ಯಾವತ್ತೂ ಕೂಡ ನಿಮ್ಮ